ಬಿ.ಕಾಂ ಎರಡನೇ ಸೆಮಿಸ್ಟರ್ನ ಕನ್ನಡದ ಎರಡನೇ ಘಟಕದ ಮೊದಲ ಚಾಪ್ಟರ್ ಆದ ತಾಯಿ ಗುಣದ ಸಂತ ಕುದ್ಮ ರಂಗರಾವ್. ಬರೆದವರು ಅಪ್ಪೇಗೆರೆ ಸೋಮಶೇಖರ. ಲೇಖಕರ ಪರಿಚಯವನ್ನು ಪಾರ್ಟ್ 1ರಲ್ಲಿ ನಾವು ನೋಡಿದ್ದೇವೆ. ಇವತ್ತು ನಾವು ನೇರವಾಗಿ ಅಧ್ಯಾಯಕ್ಕೆ ಹೋಗೋಣ. ಅನಿಕೇತನ ಕವಿ ಕುವೆಂಪು ಅವರು ಹೇಳಿದ ವಿಚಾರ ಕ್ರಾಂತಿಗೆ ಆಹ್ವಾನ ಎಂಬ ಮಾತು ಭಾರತದಂತಹ ಜಾತಿನಿಷ್ಠ ಸಮಾಜದಲ್ಲಿ ಸಾರ್ವಕಾಲಿಕ ಸತ್ಯ. ಈ ಸಮಾಜದಲ್ಲಿ ಎಲ್ಲಿಯವರೆಗೆ ಜಾತೀಯತೆ ಜೀವಂತವಾಗಿರುತ್ತದೆಯೋ ಅಲ್ಲಿಯವರೆಗೂ ಕೂಡ ವಿಚಾರ ಕ್ರಾಂತಿ ಅನಿವಾರ್ಯ. ಸಾಮಾಜಿಕ ಕ್ರಾಂತಿಯಷ್ಟೇ ಪ್ರಮುಖವಾದದ್ದು ಈ ವಿಚಾರ ಕ್ರಾಂತಿ. ಇನ್ನೊಂದು ಏಕಕಾಲದಲ್ಲಿ ವೈಚಾರಿಕವಾದ ಮಾನಸಿಕ ಹಾಗೂ ಸಾಮಾಜಿಕ ಕ್ರಾಂತಿ. ಈ ಸಂದರ್ಭದಲ್ಲಿ ನನಗೆ ಬಿ. ಬಸವಲಿಂಗಪ್ಪನವರು ನೆನಪಾಗುತ್ತಾರೆ. ತೆಲೆಯ ಮೇಲೆ ಮಲಹುವುದು ಪದ್ಧತಿಯನ್ನು ಸಂವಿಧಾನಬದ್ಧ ಕಾಯ್ದೆಯ ಮೂಲಕ ನಿಷೇಧಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ಬಸವಲಿಂಗಪ್ಪನವರು ಆ ಸಂದರ್ಭದಲ್ಲಿ ಮಾತನಾಡುತ್ತಾ, ಕಣ್ಣಿಗೆ ಕಾಣುವ ತೆಲೆಯ ಮೇಲೆ ಮಲಹೊರುವ ಪದ್ಧತಿಯನ್ನು ಕಾನೂನಿನ ಮೂಲಕ ನಿಷೇಧ ಮಾಡುವುದು ಸುಲಭ. ಆದರೆ ಶತಮಾನಗಳಿಂದ ಜಾತಿ ಅಸ್ಪೃಶ್ಯತೆಯ ಮಲವನ್ನು ತೆಲೆಯ ಒಳಗೆ ಹೊತ್ತು ತಿರುಗುತ್ತಿರುವ ಅಸಹ್ಯಕರ ಪದ್ಧತಿಯನ್ನು ಯಾವ ಕಾನೂನಿನ ಮೂಲಕ ನಿಷೇಧಿಸಲಿಕ್ಕೆ ಸಾಧ್ಯವಿಲ್ಲ ಎಂದು ಹೇಳಿದ ಮಾತುಗಳ ಬಗ್ಗೆ ಯಾರೂ ಗಂಭೀರವಾಗಿ ಚಿಂತಿಸಬೇಕಾಗಿದೆ. ಎಲ್ಲಿಯವರೆಗೆ ನಮ್ಮ ಮನಸ್ಸುಗಳು ಪ್ರಾಮಾಣಿಕವಾಗಿ ಬದಲಾಗುವುದಿಲ್ಲವೋ ಅಲ್ಲಿಯವರೆಗೂ ಸಾಮಾಜಿಕ ಬದಲಾವಣೆಯನ್ನು ನಿರೀಕ್ಷಿಸಲು ಸಾಧ್ಯವಿಲ್ಲ. ಜಾತೀಯತೆಯ ರೋಗ ಹಿಂದೆಂದಿಗಿಂತಲೂ ಇಂದು ಹೆಚ್ಚು ಉಲ್ಬಣಗೊಂಡಿದೆ. ಹೊಸ ಸ್ವರೂಪದಲ್ಲಿ ರೂಪಾಂತರಗೊಳ್ಳುತ್ತಿದೆ. ಜಾತಿ ಅಸ್ಪೃಶ್ಯತೆಯನ್ನು ಸಮರ್ಥಿಸುವ ಕುಬ್ಜ ಮನಸ್ಸು ನಮ್ಮ ನಡುವೆ ಇವೆ. ಅದರಲ್ಲೂ ದಿವ್ಯಾಂತರೆನಿಸಿಕೊಂಡವರು ಯಾರೂ ನಾಚಿಕೆಯೂ ಇಲ್ಲದೆ ಜಾತೀಯತೆಯನ್ನು ಆಚರಿಸುವುದು ಹೆಚ್ಚು ಅಪಾಯಕಾರಿ. ಆ ಬಗ್ಗೆ ಜಾತಿವಾದಿಗಳಿಗೆ ಯಾವ ಬಗೆಯ ಮುಜುಗರ ಪಾಪಪ್ರಜ್ಞೆಯೂ ಇಲ್ಲ. ಇಂತಹ ಜಾತಿವಾದಿ ಮನಸ್ಸುಗಳಿಗೆ ಸ್ವಾತಂತ್ರ್ಯ ಪೂರ್ವದಲ್ಲಿಯೇ ಜಾತಿ ಅಸಮಾನತೆ ಅಸ್ಪೃಶ್ಯತೆ ವಿರುದ್ಧ ಹೋರಾಡಿದ ಸಮಾಜ ಚಿಂತಕ ಕುದ್ಮ ರಂಗರಾವ್ ಆದರ್ಶವಾಗುವುದರ ಮೂಲಕ ವಿವೇಕದ ದಿಕ್ಸೂಚಿಯಾಗಬೇಕಿದೆ. ಜಾತಿಯ ಮೇಲೆರಿಮೆ ಹಾಗೂ ಜಾತಿಯ ಕೀಳೆರಿಮೆ ಎರಡೂ ಕೂಡ ತಪ್ಪು. ಇವೆರಡೂ ಮಾನಸಿಕ ವ್ಯಸನ. ಸರ್ವರ್ಣೀಯ ಸಮುದಾಯಗಳು ತಮ್ಮಲ್ಲಿನ ಜಾತಿ ಅಹಂಕಾರದ ವಿರುದ್ಧ, ತಳ ಸಮುದಾಯಗಳು ತಮ್ಮಲ್ಲಿನ ಜಾತಿ ಕೀಳರಿಮೆಯ ವಿರುದ್ಧ ಹೋರಾಡಬೇಕಿದೆ. ಅನ್ಯ ಜಾತಿ ಧರ್ಮಗಳ ಸಮುದಾಯದ ನಡುವೆ ವೈವಾಹಿಕ ಸಂಬಂಧಗಳು ಸರ್ವೇ ಸಾಮಾನ್ಯವಾದ ಸಾಮಾಜಿಕ ಸಂಗತಿಗಳಾಗಿ ಜರುಗಬೇಕಾಗಿದೆ. ಆಗ ಮಾತ್ರ ಜಾತಿ ವಿನಾಶ ಸಾಧ್ಯ. ಈ ಹಿನ್ನೆಲೆಯಲ್ಲಿ ನಮಗೆ ಜಾತಿಯ ಅಹಂಕಾರದ ವಿರುದ್ಧ ಬಂದೆದ್ದ ಬಸವಣ್ಣ ಹಾಗೂ ಕೀಳರಿಮೆಯ ವಿರುದ್ಧ ಹೋರಾಡಿದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮುಂತಾದ ಚೇತನಗಳು ಮಾದರಿಯಾಗಬೇಕಾಗಿದೆ. ಶೋಷಿತ ಸಮುದಾಯಗಳ ಹಾಗೆಯೇ ಸರ್ವರ್ಣೀಯ ಸಮುದಾಯದ ಹಲವಾರು ವೈಚಾರಿಕ ಮನಸ್ಸುಗಳು ಈ ಸಮಾಜದ ಜಾತಿ ವ್ಯವಸ್ಥೆ ಅಸ್ಪೃಶ್ಯತೆ ಸಮಾನತೆಯ ವಿರುದ್ಧ ಹೋರಾಡುತ್ತಾ ಬರುತ್ತಿರುವುದು ಚಾರಿತ್ರಿಕ ಸತ್ಯ. ಜಾತಿವಾದಿ ಸಮಾಜದಲ್ಲಿ ಕೂಡ ಜಾತಿ ಅಸ್ಪೃಶ್ಯತೆ ಅಸಮಾನತೆ ವಿರುದ್ಧ ಬಡಿದೆದ್ದ ಅನೇಕ ಜಾತೀಯತ ಮನಸ್ಸುಗಳಿವೆ. ಹಾಗಾಗಿ ಮೇಲ್ಜಾತಿ ಎಂದಾಕ್ಷಣ ಎಲ್ಲರೂ ಅನುಮಾನದಿಂದ ನೋಡಬೇಕಾದ ಅಗತ್ಯವಿಲ್ಲ. ವಿಪರ್ಯಾಸದ ಸಂಗತಿಯೆಂದರೆ ಪ್ರಾಮಾಣಿಕವಾಗಿ ಅಸ್ಪೃಶ್ಯತೆಯ ಪರ ಹೋರಾಡಿದ ಕೆಲವು ಜಾತಿ ಜನರು ಅವರದೇ ಸಮುದಾಯದ ಜಾತಿವಾದಿಗಳು. ಇವರು ದಲಿತ ಪರ ಇದ್ದಾರೆ ಎಂದು ಆ ಕೆಲವರು ಅವಮಾನಿಸಿ ಸಮುದಾಯದಿಂದ ಹೊರಗಟ್ಟಿದ್ದೆ. ಹಾಗೆಯೇ
ಇನ್ನೂ ಕೆಲವು ಸಂದರ್ಭಗಳಲ್ಲಿ ಆ ಕೆಲವು ಜಾತಿ ಪದ್ಧತಿಯಿಂದಾಗಿ ಮೇಲ್ಜಾತಿಯವರಾದ ಕಾರಣ ದಲಿತರ ಅನುಮಾನಕ್ಕೆ ಈಡಾಗಿದ್ದಿದೆ. ಇದಕ್ಕೆ ತದ್ವಿರುದ್ಧವಾಗಿ ಅನೇಕ ಮೇಲ್ಜಾತಿಯ ವಾದಿಗಳು, ಬುದ್ಧಿವಂತರು ಮನೆಮನಸ್ಸು ಕಚೇರಿಗಳಲ್ಲಿ ಜಾತೀಯತೆ ಚಾಚೂತಪ್ಪದೆ ಪಾಲಿಸುತ್ತಾ ಸಾರ್ವಜನಿಕ ವೇದಿಕೆಗಳಲ್ಲಿ ಮಾತ್ರ ಸ್ಪೃಶ್ಯಪರ ಹುಸಿ ಅನುಕಂಪದಿಂದ ಭಾಷಣ ಬಿಗಿಯುತ್ತಾ ಸಮಾಜದ ಕಣ್ಣಿಗೆ ಮಣ್ಣೆರಚುತ್ತಾ ಜಾತ್ಯತೀತ ಎಂದು ಬಿಂಬಿಸಿಕೊಂಡು ಪುಕ್ಕಟೆ ಸಾರ್ವಜನಿಕ ಮನ್ನಣೆ ಅವಕಾಶಗಳನ್ನು ಗಿಟ್ಟಿಸಿಕೊಳ್ಳುವುದೂ ಇದೆ. ಹೀಗಿರುವಾಗ ಜಾತಿಯ ವಿರುದ್ಧ ಹೋರಾಡುವವರು ಪ್ರಾಮಾಣಿಕರು ಯಾರು, ಮುಖವಾಡದ ಜಾತಿವಾದಿಗಳು ಯಾರು ಎಂಬುದು ನಾವು ಸೂಕ್ಷ್ಮವಾಗಿ ಅರ್ಥ ಮಾಡಬೇಕಾಗಿದೆ. ಹಾಗೆಯೇ ಅಂಬೇಡ್ಕರ್ ಅವರು ಕಲ್ಪಿಸಿದ ಮೀಸಲಾತಿ ಸೌಲಭ್ಯದಿಂದ ಉದ್ಯೋಗಾವಕಾಶ, ಸವಲತ್ತು, ಸಂಪತ್ತನ್ನು ಪಡೆದು ಸಮುದಾಯದ ಹಿತವನ್ನು ಮರೆತು ಸ್ವಾರ್ಥಿಗಳಾಗಿರುವ. ಹೀಗೆ ಮುಂದೆ ಹೋಗುವುದಕ್ಕಿಂತ ಮುಂಚೆ ಈ ಚಾನಲ್ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ನೋಡೋಣ. ಜಾತಿಯ ಕೀಳರಿಮೆಯಿಂದ ನರಳುತ್ತಿರುವ ಸತ್ಯನಾರಾಯಣ ಪೂಜೆ ಮಾಡುತ್ತಾ ನವಬ್ರಾಹ್ಮಣೀಕರಣಕ್ಕೆ ಒಳಗಾಗಿರುವ ಅಂಬೇಡ್ಕರ್ ವಿರೋಧಿ ದಲಿತರ ವಿರುದ್ಧ ಕೂಡ ಹೋರಾಡಬೇಕಾಗಿದೆ. ಇಂತಹ ವೈರುಧ್ಯದ ಸಮಾಜದಲ್ಲಿಯೂ ಸಹ ಸವರ್ಣೀಯ ಸಮುದಾಯದಿಂದ ಬುದ್ಧಿ ಬಂದಿದ್ದರೂ ಪ್ರಾಮಾಣಿಕವಾಗಿ ತಮ್ಮ ಜೀವಿತದ ಕೊನೆಯವರೆಗೂ ಈ ಸಮಾಜದ ಜಾತಿ ಅಸ್ಪೃಶ್ಯತೆ, ಅಸಮಾನತೆ ವಿರುದ್ಧ ಶೋಷಿತರ ಪರ ಹೋರಾಡಿದ, ತಮ್ಮ ಇಡೀ ಸಂಪತ್ತು, ಭೂಮಿ, ಬದುಕನ್ನೇ ತ್ಯಾಗ ಮಾಡಿದ ಕುದ್ನೂಲ್ ರಂಗರಾವ್ ಮತ್ತು ಆರ್. ಗೋಪಾಲಸ್ವಾಮಿ ಅಯ್ಯರ್ ಅವರಂತಹ ತ್ಯಾಗದ ಬದುಕು, ಹೋರಾಟ, ಚಿಂತನೆಗಳು ನಮ್ಮೆಲ್ಲರ ನಡುವೆ ವಿವೇಕವಾಗಬೇಕಾಗಿದೆ. ಹುಟ್ಟಿನಿಂದ ಬ್ರಾಹ್ಮಣರಾದ ಕುದ್ನೂಲ್ ರಂಗರಾವ್ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಕಾಸರಗೋಡಿನ ಕುದ್ನೂಲ್ ಎಂಬ ಗ್ರಾಮದವರು. ಶ್ರೀಮತಿ ಗೌರಿ ದೇವಪ್ಪಯ್ಯ ದಂಪತಿಗಳ ಒಟ್ಟು 7 ಜನ ಮಕ್ಕಳಲ್ಲಿ ಹಿರಿಯ ಮಗನಾದ ಕುದ್ನೂಲ್ ರಂಗರಾವ್ 29 ಜೂನ್ 1859ರಲ್ಲಿ ಜನಿಸಿದರು. ಇವರ ಮನೆ ಮಾತು ಕೊಂಕಣಿ, ಪರಿಸರ ಭಾಷೆ ತುಳು, ಆದರೆ ಕಲಿತದ್ದು ಮಾತ್ರ ಕನ್ನಡದಲ್ಲಿ. ಅಂಬೇಡ್ಕರ್ ಗಾಂಧೀಜಿಯವರಿಗಿಂತಲೂ ಪೂರ್ವದಲ್ಲಿಯೇ ಅಸ್ಪೃಶ್ಯತೆ, ಅಸಮಾನತೆ ವಿರುದ್ಧ ಬಹಳ ದೊಡ್ಡ ಹೋರಾಟವನ್ನು ಕಟ್ಟಿದರು. ಅಸ್ಪೃಶ್ಯತೆಯ ಏಳಿಗೆಗಾಗಿ ಪ್ರಾಮಾಣಿಕವಾಗಿ ದುಡಿದವರು. ಮೂಲತಃ ಅಧ್ಯಾಪಕರಾಗಿದ್ದ ಇವರು ಬುದ್ಧ ಬಸವಣ್ಣನವರ ಹೋರಾಟ ಮತ್ತು ಚಿಂತನೆಯಿಂದ ಪ್ರಭಾವಿತರಾದರು. ಅವರ ಆಲೋಚನೆಗಳನ್ನು ಅನುಷ್ಠಾನಕ್ಕೆ ತರುವಲ್ಲಿ ಯಶಸ್ವಿಯಾದರು. ಸಮಾಜದಲ್ಲಿ ಮೇಲು ಕೀಳು ಪ್ರವೃತ್ತಿಯ ವಿರುದ್ಧ ಹೋರಾಟ ಬಯಸಿದ ರಂಗರಾವ್ ರವರು ತಮ್ಮ ಅಧ್ಯಾಪಕ ವೃತ್ತಿಯನ್ನು ತ್ಯಜಿಸಿ ವಕೀಲ ವೃತ್ತಿಯನ್ನು ಆರಂಭಿಸಿದರು. ಆ ಮೂಲಕ ಶೋಷಿತರ ಸಾಮಾಜಿಕ ನ್ಯಾಯದ ಪರ ಹೋರಾಡತೊಡಗಿದರು. ಸವರ್ಣೀಯನಿಂದ ಅತ್ಯಾಚಾರಕ್ಕೆ ಒಳಗಾದ ದಲಿತ ಮಹಿಳೆಯರ ಪರ ನ್ಯಾಯಾಲಯದಲ್ಲಿ ಮಾಡಿದ ಆ ಮಹಿಳೆಗೆ ನ್ಯಾಯ ದೊರಕಿಸಿಕೊಟ್ಟ ಕಾರಣದಿಂದಾಗಿ ಸವರ್ಣೀಯರ ಅವಮಾನ, ಜೀವ ಬೆದರಿಕೆಗೆ ಗುರಿಯಾಗಬೇಕಾಯಿತು. ನನ್ನ ಜೀವನದ ಸಾರ್ಥಕತೆ ಮುಗ್ಧ ದಲಿತರ ಏಳಿಗೆಯಲ್ಲಿದೆ ಎಂಬುದರಲ್ಲಿ ನಂಬಿಕೆಯಿದ್ದ ರಂಗರಾವ್ ಅದಕ್ಕೆ ಬದ್ಧರಾಗಿ ಬದುಕಿದರು. ಅಸ್ಪೃಶ್ಯತೆಯ ನಿವಾರಣೆಗಾಗಿ, ದಲಿತರ ಏಳಿಗೆಗಾಗಿ ಅವಿರತವಾಗಿ ಶ್ರಮಿಸಿದವರು ರಂಗರಾವ್. ಅದಕ್ಕಾಗಿ ತಮ್ಮದೇ ಸ್ವಾರಸ್ಯವನ್ನು ಬ್ರಾಹ್ಮಣ ಸಮುದಾಯದವರಿಂದ ಹಲಬಗೆಯ ಅವಮಾನ, ಸಾಮಾಜಿಕ ಬಹಿಷ್ಕಾರಕ್ಕೆ ಒಳಗಾದರು. ನೀವು ಮೊಗೇರ, ಕೊರಗ, ಬಂಗಿ, ಮೂಡ, ಜಾಡ, ಮಾದಿಗ ಮುಂತಾದ ಸಮುದಾಯದವರ ಸೇವೆ ಮಾಡುವುದನ್ನು ನಿಲ್ಲಿಸದಿದ್ದರೆ ನಿಮ್ಮ ಹೆಣ್ಣು ಮಕ್ಕಳನ್ನು ಸಾರ್ವಜನಿಕವಾಗಿ ಮಾನಭಂಗ ಮಾಡುತ್ತೇವೆ ಎಂಬ ಅಶ್ಲೀಲ ಬೆದರಿಕೆಯ ಪತ್ರಗಳು ಸಹ ಇವರನ್ನು ಮಾನಸಿಕವಾಗಿ ಘಾಸಿಗೊಳಿಸಿವೆ. ಬದ್ಧತೆಯನ್ನು ಬಿಟ್ಟುಕೊಡದ ರಂಗರಾವ್
ಪ್ರತಿದಿನ ದಲಿತದ ಕೆರೆಗಳಿಗೆ ಹೋಗಿ, ನೀವು ಶ್ರಮಿಕರು, ವ್ಯವಸ್ಥೆಯ ಕುತಂತ್ರದಿಂದ ನೀವು ಗುಲಾಮರಾಗಿದ್ದೀರಿ, ನೀವು ಸ್ವಚ್ಛತೆಯಿಂದಿದ್ದೀರಿ, ಮದ್ಯಪಾನದಂತಹ ಕೆಟ್ಟ ಚಟಗಳಿಂದ ದೂರವಿರಿ. ಶಿಕ್ಷಣದಿಂದ ಮಾತ್ರ ನಿಮ್ಮ ಪರಿವರ್ತನೆ ಸಾಧ್ಯ. ದಿನೋದ್ಧೋಧನಂ ದೇಶೋದ್ಧೋಧನಂ ಎಂದು ಹೇಳುವ ಮೂಲಕ ಅವರಲ್ಲಿ ಅರಿವು ಮೂಡಿಸುತ್ತಿದ್ದರು. ಇವರ ಸಾಮಾಜಿಕ ಕೈಂಕರ್ಯಕ್ಕೆ ಹೆಗಲೆಣೆಯಾಗಿ ನಿಂತಿರುವವರು ಮಡದಿ ಶ್ರೀಮತಿ ರುಕ್ಮಿಣಿ ಅಮ್ಮನವರು. ದಲಿತ ಮಕ್ಕಳ ಶಿಕ್ಷಣಕ್ಕಾಗಿ ರಂಗರಾವ್ ಮೊಟ್ಟ ಮೊದಲು 1892ರಲ್ಲಿ ಮಂಗಳೂರಿನ ಉರ್ವಚಿಲಿಂಬಿ ಎಂಬಲ್ಲಿ ಹುಲ್ಲು ಛಾವಣಿಯೊಂದನ್ನು ಬಾಡಿಗೆಗೆ ಪಡೆದು ಪ್ರಾಥಮಿಕ ಶಾಲೆಯನ್ನು ತೆರೆದರು. ಇದನ್ನು ಸಹಿಸದ ಜಾತಿವಾದಿ ಸವರ್ಣೀಯರು ದಲಿತ ಮಕ್ಕಳ ಪೋಷಕರಿಗೆ ತಮ್ಮ ಮಕ್ಕಳನ್ನು ಶಾಲೆಗೆ ಕಳುಹಿಸದ ಹಾಗೆ ಬೆದರಿಕೆಯನ್ನೊಡ್ಡಿದರು. ಶಾಲೆಗೆ ಮಕ್ಕಳು ಬಾರದಿರಲೆಂದು ಮಕ್ಕಳು ಬರುವ ದಾರಿಗೆ ಅಡ್ಡಲಾಗಿ ಕಲ್ಲು ಮುಳ್ಳು ಹಾಸಿಗೆಯನ್ನು ಚೆಲ್ಲಿದರು. ಇದ್ಯಾವುದನ್ನೂ ಲೆಕ್ಕಿಸದ ರಂಗರಾವ್ ಮಂಗಳೂರಿನ ಸುತ್ತಮುತ್ತಲಿನ ದಡಕಲ್ ಕಾಡು, ಶೆಡ್ಡಿಗುಡ್ಡೆ, ಅತ್ತಾವರ, ನೇಜಾರು, ಬಾಬುಗುಡ್ಡೆ, ಕಂಕನಾಡಿ, ಮುಲ್ಕಿ, ಉಳ್ಳಾಲ, ಬನ್ನಂಜೆ, ಉಡುಪಿ, ಬೋಳೂರು ಮುಂತಾದ ಕಡೆಗಳಲ್ಲಿ ದಲಿತ ಮಕ್ಕಳಿಗಾಗಿ ಶಾಲೆಯನ್ನು ತೆರೆದು ಅವುಗಳಿಗೆ ಪಂಚಮಶಾಲೆಗಳೆಂದು ಹೆಸರಿಟ್ಟರು. ಮಕ್ಕಳು ಪ್ರತಿದಿನ ತಪ್ಪದೆ ಶಾಲೆಗೆ ಬರಲೆಂದು ಮಕ್ಕಳಿಗೆ ಪ್ರತಿದಿನ 2 ರಿಂದ 6 ಪೈಸೆವರೆಗೆ ಶಿಷ್ಯ ವೇತನವನ್ನು ಕೊಟ್ಟು ಪ್ರೋತ್ಸಾಹಿಸಿದರು. ಮಧ್ಯಾಹ್ನದ ಊಟ ವ್ಯವಸ್ಥೆ ಮಾಡಿದರು. ಇದರ ಜೊತೆಗೆ ಶೋಷಿತರ ಬಡವರ ಏಳಿಗೆಗೆ 1897ರಲ್ಲಿ DCM ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದರು. ರಘುನಾಥಯ್ಯ ಎಂಬುವವರು ಈ ಸಂಸ್ಥೆಯ ಮೊದಲ ಅಧ್ಯಕ್ಷರನ್ನಾಗಿ ನೇಮಿಸಿದರು. ಹಲವು ಕಡೆಗಳಲ್ಲಿ ವಸತಿ ಶಾಲೆ, ಗ್ರಂಥಾಲಯಗಳನ್ನು ತೆರೆದು ಹೆಣ್ಣು ಮಕ್ಕಳು ಅಕ್ಷರ ಕಲಿತರೆ ಇಡೀ ಕುಟುಂಬ ಜಾಗೃತವಾಗುತ್ತದೆ ಎಂಬುದರ ಅರಿವಿನಿಂದ ರಂಗರಾವ್ 1899ರಲ್ಲಿ ಮಂಗಳೂರಿನ ಶೆಡ್ಡಿಗುಡ್ಡೆಯ ಶಾಲೆಯ ಸಂಯುಕ್ತ ವಿದ್ಯಾರ್ಥಿನಿ ನಿಲಯವನ್ನು ಸ್ಥಾಪಿಸಿದರು. ತಾನು ಜೀವಂತವಾಗಿರುವಾಗಲೇ ಓರ್ವ ಪರಿಶಿಷ್ಟ ಜಾತಿಯ ಪಂಗಡದ ವಿದ್ಯಾರ್ಥಿ ತನ್ನ ವಿದ್ಯಾಸಂಸ್ಥೆಯ ಮೂಲಕ ವಿದ್ಯಾವಂತನಾಗಿ ಪದವೀಧರನಾಗಿ ಜೀವನದಲ್ಲಿ ಉನ್ನತ ಉದ್ಯೋಗ ಹೊಂದಿ ಅವನದೇ ಆದ ಮೋಟಾರು ವಾಹನದಲ್ಲಿ ಹೋಗುತ್ತಿರುವಾಗ ರಸ್ತೆಯಲ್ಲಿ ಅವನ ಕಾರು ಎಬ್ಬಿಸಿದ ಧೂಳು ನನ್ನ ತಲೆಗೆ ಸೋಕಿದರೆ ಧನ್ಯ ಎಂಬುದು ಅವರ ಹಿರಿದಾಸೆಯಾಗಿತ್ತು. ಕುದ್ಮುಲ್ ರಂಗರಾವ್ ಜಾತಿಯ ಅಹಂಕಾರವನ್ನು ಮೀರಿದ ಬಹುದೊಡ್ಡ ವ್ಯಕ್ತಿತ್ವ ಎಂಬುದಕ್ಕೆ ಅವರ ಈ ಮಾತುಗಳೇ ಸಾಕ್ಷಿ. ಇವರು ಈಚೆಯಂತೆಯೇ ಅವರ ಈ ಮಾತುಗಳನ್ನು ಅವರ ಸಾವಿನ ತರುವಾಯ ಮಂಗಳೂರಿನಲ್ಲಿರುವ ಅವರ ಸಮಾಧಿಯ ಮೇಲೆ ಬರೆಸಿ ಹಾಕಲಾಗಿದೆ. ಶ್ರೀಮಂತ ಜಮೀನ್ದಾರರ ಮನ ಒಲಿಸಿ ಅವರಿಂದ ಭೂಮಿಯನ್ನು ದಾನವಾಗಿ ಪಡೆದು ಭೂಹೀನ ದಲಿತರಿಗೆ ಹಂಚಿದ ರಂಗರಾವ್ ಗ್ರಾಮೀಣ ಪ್ರದೇಶದಲ್ಲಿ 100 ಎಕರೆ ಭೂಮಿಯನ್ನು ಸರ್ಕಾರದಿಂದ ದಲಿತರಿಗೆ ಕೊಡಿಸಿ ಅವರಿಗೆ ಮನೆಗಳನ್ನು ಸಹ ಕಟ್ಟಿಸಿಕೊಟ್ಟಿದ್ದಾರೆ. ಜೀತ ವಿಮುಕ್ತಿಯ ಬಗೆಗೆ ಹೋರಾಡಿದ ರಂಗರಾವ್ ದಲಿತರಲ್ಲಿ ಆರ್ಥಿಕ ಸ್ವಾವಲಂಬನೆಯನ್ನು ಮೂಡಿಸುವಲ್ಲಿ ಶ್ರಮಿಸಿದ್ದಾರೆ. ದಲಿತರ ಆರ್ಥಿಕ ಸುಧಾರಣೆಗಾಗಿ ಕೋರ್ಟ್ ಹಿಲ್ ಆದಿ ದ್ರಾವಿಡ ಸಹಕಾರ ಸಂಘವನ್ನು ಸ್ಥಾಪಿಸಿದರು. ದಲಿತ ಸಮುದಾಯದ ಯುವಕ ಯುವತಿಯರಿಗಾಗಿ ITI ಸಂಸ್ಥೆಯನ್ನು ತೆರೆದರು. ಅಂದಿನ ಬ್ರಿಟಿಷ್ ಸರ್ಕಾರ ಇವರ ಶೋಷಿತಪರ ಸಮಾಜಮುಖಿ ಕಾರ್ಯವನ್ನು ಮೆಚ್ಚಿ ರಾವ್ ಸಾಹೇಬ್ ಎಂಬ ಬಿರುದನ್ನು ನೀಡಿ ಗೌರವಿಸಿತು. ರವೀಂದ್ರನಾಥ್ ಠಾಗೂರ್, ಅನಿ ಬೆಸೆಂಟ್, CF ಆಂಡ್ರೂಸ್ ಮೊದಲಾದವರು ಇವರ ಅಸ್ಪೃಶ್ಯತಾ ವಿತರಣಾ ನಿರ್ವಹಣಾ ಕೆಲಸದ ಬಗ್ಗೆ ಮೆಚ್ಚುಗೆ ಸೂಚಿಸಿದ್ದಾರೆ.
ಕಾಲಕ್ಕಾಗಲೇ ಇವರು ಸಮಾಜ ಸುಧಾರಣಾ ನೀತಿಗೆ ಮೆಚ್ಚಿ ಜಸ್ಟಿಸ್ ಮಿಲ್ಟನ್ ಎಂಬ ವಿದೇಶಿಗ ಇವರ ಡಿಸಿಎಂ ಸಂಸ್ಥೆಗೆ $1,000 ದೇಣಿಗೆಯನ್ನು ನೀಡಿದ. ಸರಳತೆ, ಪರಿಶುದ್ಧತೆ, ಪ್ರಾಮಾಣಿಕತೆ, ತ್ಯಾಗ, ಒಳ್ಳೆಯತನದಿಂದ ನೊಂದವರ ಅಸಹಾಯಕ ಅಸ್ಪೃಶ್ಯತೆ ಕಣ್ಣೀರನ್ನು ಒರೆಸುವುದು, ಅವರ ಸುಧಾರಣೆಗಾಗಿ ದುಡಿಯುವುದೇ ನಿಜವಾದ ದೇವರ ಕೆಲಸ ಎಂದು ನಂಬಿದ್ದ ಇವರು ತಮ್ಮ 3 ಜನ ಹೆಣ್ಣು ಮಕ್ಕಳಿಗೆ ಯಾವುದೇ ಶಾಸ್ತ್ರ ಸಂಪ್ರದಾಯವಿಲ್ಲದೆ ಸರಳವಾಗಿ ಅಂತರ್ಜಾತಿ ವಿವಾಹ ಮಾಡಿದರು. ದೇವದಾಸಿ ಪದ್ಧತಿ ವಿರುದ್ಧ ಕಿಡಿಕಾರುತ್ತಿದ್ದ ಇವರು ದೇವದಾಸಿಯರಿಗೆ ವಿವಾಹ ಮಾಡಿಸುವ ಮೂಲಕ ಅವರಿಗೆ ಘನತೆ ಬದುಕನ್ನು ಕಲ್ಪಿಸುವಲ್ಲಿ ಶ್ರಮಿಸಿದರು. ಜೊತೆಗೆ ಕಲ್ಯಾಣಕ್ಕಾಗಿ ಆಶ್ರಮಗಳನ್ನು ಸ್ಥಾಪಿಸಿದರು. ತಾವೇ ಸ್ಥಾಪಿಸಿದ ಡಿಸಿಎಂ ಸಂಸ್ಥೆಗಾಗಿ ನಿರ್ಮಿಸಿದ ಧ್ವಜ, ಅದರಲ್ಲಿನ ಚಿತ್ರ ಅವರಲ್ಲಿನ ಜಾತ್ಯತೀತ ಸರ್ವಧರ್ಮ ಸಮಾನತೆಯ ವ್ಯಕ್ತಿತ್ವವನ್ನು ಕಟ್ಟಿಕೊಡುತ್ತದೆ. ಆ ಧ್ವಜದ ಚಿತ್ರದಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತ ವ್ಯಕ್ತಿಗಳು ಕುಳಿತಿರುವ ಚಿತ್ರವಿದ್ದು, ಅದರ ಪಕ್ಕದಲ್ಲಿ ಕೆಸರಿನ ಹಳ್ಳದಲ್ಲಿ ಒಂದು ಹಂದಿ ಜೊತೆಗೆ ಅಸ್ಪೃಶ್ಯ ವ್ಯಕ್ತಿ ನಿಂತಿದ್ದಾನೆ. ಭಾರತ ಮಾತೆಯ ಕೆಸರಿನಿಂದ ಆ ಅಸ್ಪೃಶ್ಯ ವ್ಯಕ್ತಿಯನ್ನು ಮೇಲಕ್ಕೆತ್ತಲು ತನ್ನ ಹಸ್ತವನ್ನು ಚಾಚಿರುವ ಚಿತ್ರಣವಿದೆ. ಈ ಚಿತ್ರವು ಕುದ್ಮಲ್ ರಂಗರಾವ್ ರವರ ವ್ಯಕ್ತಿತ್ವದ ರೂಪಕವಾದಂತಿದೆ. ಇವರದೇ ಶಾಲೆಯಲ್ಲಿ ಓದುತ್ತಿದ್ದ ಉಡುಪಿ ರಾಮಚಂದ್ರ ಎಂಬ ದಲಿತ ವಿದ್ಯಾರ್ಥಿ ಒಮ್ಮೆ ಇವರನ್ನು ವರ್ಣಿಸಿ ಬರೆದ ಕವಿತೆಯನ್ನು ಇವರ ಮುಂದೆ ವಾಚಿಸುತ್ತಾನೆ. ಕವಿತೆ ಕೇಳಿದ ರಂಗರಾವ್, ನಾನು ಅಂತಹ ದೊಡ್ಡವನಂತೂ ಅಲ್ಲ. ನೀನು ಬರೆದಿರುವ ಈ ಕವಿತೆಯನ್ನು ನನ್ನ ಜೀವಿತಕಾಲದಲ್ಲಿ ಯಾರಿಗೂ ತೋರಿಸಬಾರದು ಮತ್ತು ಓದಲೂಬಾರದು ಎಂದು ಕಟ್ಟಾಜ್ಞೆ ವಿಧಿಸುತ್ತಾರೆ. ಈ ಘಟನೆಯು ಅವರ ನಿಸ್ವಾರ್ಥ ಮನೋಭಾವವನ್ನು ಪರಿಚಯಿಸುತ್ತದೆ. ಕೆಲವೊಮ್ಮೆ ಇವರು ಸ್ಥಾಪಿಸಿದ ಆಶ್ರಮ, ವಿದ್ಯಾರ್ಥಿ ನಿಲಯಗಳಲ್ಲಿ ಮಕ್ಕಳ ಊಟಕ್ಕೆ ತೊಂದರೆಯಾದಾಗ ಸ್ವತಃ ಅವರೇ ದಾನಿಗಳ ಮನೆ ಬಳಿಗೆ ಹೋಗಿ ದವಸ ಧಾನ್ಯಗಳನ್ನು ಭಿಕ್ಷೆ ಬೇಡಿ ತಂದಿದ್ದ ಉದಾಹರಣೆಗಳಿವೆ. ಬದುಕಿನ ಕೊನೆಯಲ್ಲಿ ಸನ್ಯಾಸ ದೀಕ್ಷೆಯನ್ನು ಸ್ವೀಕರಿಸಿದ ಇವರು ಸಾಯುವ ಮುನ್ನ ಒಂದು ಉಯಿಲು ಬರೆದಿಟ್ಟಿದ್ದಾರೆ. ಅದರ ಪ್ರಕಾರ, ಅಸ್ಪೃಶ್ಯತೆಯ ಜಾತಿಯಲ್ಲಿಯೇ ಅತಿ ಹಿಂದುಳಿದ ಜಾತಿಯಾದ ಅತ್ಯಂತ ನಿಕೃಷ್ಟವಾಗಿ ಬದುಕು ಸಾಗಿಸುತ್ತಿರುವ ತೋಟಿ ಸಮುದಾಯಕ್ಕೆ ನಾನು ಹಾಗಾಗಿ ತೋಟಿ ಜನಾಂಗದ ಬಂಧುಗಳು ಮಾತ್ರ ನನ್ನ ಶವವನ್ನು ಸ್ಮಶಾನಕ್ಕೆ ಹೊತ್ತೊಯ್ಯಬೇಕು. ಜೊತೆಗೆ ಅವರಿಂದಲೇ ನನ್ನ ಶವ ಸಂಸ್ಕಾರ ಆಗಬೇಕು. ಕೊನೆಗೆ ಅವರ ಸ್ಪರ್ಶದಿಂದಾದರೂ ನನ್ನ ಆತ್ಮಕ್ಕೆ ಚಿರಶಾಂತಿ ದೊರಕುವಂತಾಗಲಿ ಎಂಬುದು ಅವರ ಕೊನೆಯ ಆಸೆಯಾಗಿತ್ತು. ರಂಗರಾವ್ ರವರು 1928 ಜನವರಿ 30ರಂದು ನಿಧನರಾದಾಗ ಅವರು ಬರೆದಿಟ್ಟ ಉಯಿಲಿನಲ್ಲಿ ಬರೆದಿಟ್ಟ ಪತ್ರದ ಪ್ರಕಾರ ಶವಸಂಸ್ಕಾರ ಮಾಡಬಾರದೆಂದು ಸಂಪ್ರದಾಯವಾದಿ ಜಾತಿವಾದಿಗಳು ತೀವ್ರವಾಗಿ ವಿರೋಧಿಸುತ್ತಾರೆ. ಆದರೂ ಸಹ ಕೊನೆಗೆ ರಂಗರಾವ್ ರವರ ಮಕ್ಕಳು ತಮ್ಮ ತಂದೆಯ ಅಪೇಕ್ಷೆಯಂತೆಯೇ ತೋಟಿ ಸಮುದಾಯದವರ ಕೈಯಲ್ಲಿಯೇ ಶವಸಂಸ್ಕಾರ ಮಾಡಿಸುತ್ತಾರೆ. ಕುದ್ಮಲ್ ರಂಗರಾವ್ ರವರ ಬದುಕು ಮತ್ತು ಹೋರಾಟದಿಂದ ಪ್ರಭಾವಿತರಾದ ಗಾಂಧೀಜಿಯವರು 1934 ಫೆಬ್ರವರಿ 24ರಂದು ಮಂಗಳೂರಿನ ಕುದ್ಮಲ್ ರವರ ಆಶ್ರಮಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ನಮಗೆಲ್ಲರಿಗೂ ಗುರು ಸಮಾನರಾದ ಕುದ್ಮಲ್ ರವರು ಓರ್ವ ಆದರ್ಶ ಪುರುಷ. ಅವರ ಮಾನವೀಯ ಸೇವಾ ಕಾರ್ಯಗಳಿಂದ ನಾನು ಕೆಲವೊಂದು ವಿಚಾರಗಳನ್ನು ಅರಿತುಕೊಂಡೆ. ಅವರು ನಮಗೊಂದು ಉತ್ತಮ ಮೇಲ್ಪಂಕ್ತಿ ತೋರಿಸುತ್ತಾರೆ. ಅಸ್ಪೃಶ್ಯತೆ ಜನಾಂಗದ ಸಾಮಾಜಿಕ, ಶೈಕ್ಷಣಿಕ ಹಾಗೂ ಆರ್ಥಿಕ ಪುನರುದ್ಧಾರ ಕಾರ್ಯದ ದಾರಿಯಲ್ಲಿ ನಾನು ಮುನ್ನಡೆಯುವಂತೆ ಮಾರ್ಗದರ್ಶನ ಮಾಡಿದ್ದಾರೆ. ಮಹಾನ್ ಪುರುಷರಾದ ಇವರು ಓರ್ವ ಸಮಾಜ ಸುಧಾರಕರು.
ತಾನು ತುಂಬಿದ ತತ್ವ ಉದ್ದೇಶಕ್ಕಾಗಿ ಸರ್ವತ್ಯಾಗ ಮಾಡಿದ ಆದರ್ಶಕರು ಋಣಾನೀಯರು. ಪೂಜ್ಯ ರಂಗರಾವ್ರವರು ಅಸ್ಪೃಶ್ಯತಾ ನಿವಾರಣಾ ಕಾರ್ಯ ಹಾಗೂ ದಲಿತೋದ್ಧಾರ ಕಾರ್ಯದಲ್ಲಿ ನಿಜವಾಗಿಯೂ ನನ್ನ ಗುರುಗಳು ಎಂದು ಸಾರ್ವಜನಿಕ ಸಭೆಯಲ್ಲಿ ಘೋಷಿಸುತ್ತಾರೆ. ಇಂತಹ ಮಹಾನ್ ಮಾನವತಾವಾದಿ ಕುದ್ನೂರು ರಂಗರಾವ್ ದಲಿತೇತರ ಸಮುದಾಯಗಳಿಗೆ ಮಾದರಿಯಾಗಬೇಕಿದೆ. ಆ ಮೂಲಕ ನಿಮ್ಮೊಳಗಿನ ಜಾತಿ, ಅಹಂಕಾರ, ಕೀಳರಿಮೆಗಳು ನಾಶವಾಗಬೇಕಾಗಿದೆ ಎಂದು ಲೇಖಕರು ಹೇಳುತ್ತಾರೆ. ಕೊನೆಯದಾಗಿ, ಈ ಪಾಠ ಇಷ್ಟವಾದರೆ ಮತ್ತು ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳುತ್ತೇನೆ. ನೋಡಿದ್ದಕ್ಕಾಗಿ ಧನ್ಯವಾದಗಳು.